ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ಉಪನಾಯಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂಸದ ರಾಘವ್ ಚಡ್ಡಾ ಅವರನ್ನ ಇದ್ದಕ್ಕಿದ್ದಂತೆ ಸ್ಥಾನದಿಂದ ಕೆಳಗಿಳಿಸಿ ಅವರ ಬದಲಿಗೆ ಅಶೋಕ್ ಮಿತ್ತಲ್ ಅವರನ್ನ ನೇಮಿಸಿದ ಬಳಿಕ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿರುವ ರಾಘವ್ ಚಡ್ಡಾ ಆಪ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜನಸಾಮಾನ್ಯರ ಪರವಾಗಿ ಮಾತನಾಡುವುದರಿಂದ ಆಪ್ಗೆ ಯಾವುದಾದ್ರೂ ರೀತಿಯಲ್ಲಿ ನಷ್ಟ ಉಂಟಾಗಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ನಾನು ಮೌನವಾಗಿದ್ದೇನೆ, ಸೋತಿಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ರಾಜ್ಯಸಭೆಯಲ್ಲಿ ಜನಸಾಮಾನ್ಯರ ಪರ ಧ್ವನಿ ಎತ್ತುತ್ತಾ ತನ್ನ ಸ್ವಪಕ್ಷವಾಗಿರುವ ಎಎಪಿ ವಿರುದ್ಧವೇ ಗುಡುಕ್ತಾ ಇದ್ದ ಸಂಸದ ರಾಘವ್ ಚಡ್ಡಾ ಅವರನ್ನ ರಾಜ್ಯಸಭೆಯ ಪಕ್ಷದ ಉಪನಾಯಕ ಸ್ಥಾನದಿಂದ ದಿಢೀರಾಗಿ ಕೆಳಗಿಳಿಸಿದ್ದು, ಅವರ ಬದಲಾಗಿ ಅಶೋಕ್ ಮಿತ್ತಲ್ ಅವರನ್ನ ಪಕ್ಷದ ರಾಜ್ಯಸಭೆಯ ಉಪನಾಯಕನಾಗಿ ನೇಮಿಸಲಾಗಿದೆ. ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿರುವ ರಾಘವ್ ಚಡ್ಡಾ, ಮೌನವಾಗಿದ್ದೇನೆ, ಸೋತಿಲ್ಲ. ಆಮ್ ಆದ್ಮಿ ಪಕ್ಷಕ್ಕೆ ನನ್ನ ಸಂದೇಶ ಅನ್ನೋ ಶೀರ್ಷಿಕೆಯ ಅಡಿಯಲ್ಲಿ ವಿಡಿಯೋ ಹೇಳಿಕೆಯೊಂದನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ? ಪೋಸ್ಟ್ ಮಾಡಿರೋ ವಿಡಿಯೋದಲ್ಲಿ ನನಗೆ ಅವಕಾಶ ಸಿಕ್ಕಾಗಲೆಲ್ಲ ಸಂಸತ್ತಿನಲ್ಲಿ ಜನರಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ನಾನು ಎತ್ತುತ್ತೇನೆ. ಅದರಲ್ಲಿ ಹೆಚ್ಚಾಗಿ ಕಡೆಗಣಿಸಲ್ಪಡುವ ವಿಷಯಗಳು ಸೇರಿವೆ. ಆದರೆ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡುವುದು ಅಪರಾಧವೇ? ನಾನು ಯಾವುದಾದ್ರೂ ಅಪರಾಧ ಮಾಡಿದ್ದೇನೆಯೇ? ಅಲ್ಲದೆ ನಾನು ಆಮ್ ಆದ್ಮಿ ಸಾಮಾನ್ಯ ಜನರಿಗೆ ಪ್ರಯೋಜನಕಾರಿಯಾದ ಹಲವಾರು ವಿಷಯಗಳ ಕುರಿತು ಧ್ವನಿ ಎತ್ತಿದ್ದೇನೆ. ಯಾರಾದರೂ ನನ್ನನ್ನ ಮಾತನಾಡದಂತೆ ತಡೆಯಲು ಏಕೆ ಬಯಸುತ್ತಿದ್ದಾರೆ? ಇದು ಯಾವ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಏನು ಹಾನಿ ಮಾಡಿದೆ ಅಂತ ತೀಕ್ಷ್ಣವಾಗಿ ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲಿ ರಾಘವ್ ಚಡ್ಡಾ ಮಾತನಾಡಲು ಅವಕಾಶ ನೀಡಬಾರದು ಎಂಬ ಮನವಿ ಕುರಿತು ಚಡ್ಡಾ ತಮ್ಮ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಂಸತ್ತಿನಲ್ಲಿ ತಮ್ಮನ್ನ ಮಾತನಾಡದಂತೆ ತಡೆಯಲು ರಾಜ್ಯಸಭಾ ಸಚಿವಾಲಯಕ್ಕೆ ಎಎಪಿ ಮಾಹಿತಿ ನೀಡಿದೆ ಅಂತ ಆರೋಪ ಮಾಡಿದ್ದಾರೆ. ಇದೇ ವೇಳೆ ರಾಜ್ಯಸಭೆಯಲ್ಲಿ ಸಾಮಾನ್ಯರ ಪರವಾಗಿ ಮಾತನಾಡಿದಾಗಲೆಲ್ಲ ತಮ್ಮ ಬೆಂಬಲಕ್ಕೆ ನಿಲ್ಲುವ ಜನಸಾಮಾನ್ಯರಿಗೆ ಧನ್ಯವಾದ ತಿಳಿಸಿದ್ದಾರೆ. ಜೊತೆಗೆ ಆಪ್ಗೂ ಕೂಡ ಸಂದೇಶವನ್ನ ನೀಡಿದ್ದು, ಪಾರ್ಲಿಮೆಂಟ್ನಲ್ಲಿ ನನ್ನ ಮಾತನಾಡುವ ಅಧಿಕಾರವನ್ನ ಕಿತ್ತುಕೊಂಡವರಿಗೂ ಸಂದೇಶ ನೀಡುತ್ತಾ ಇದ್ದು, ನನ್ನ ಮೌನವನ್ನ ಸೋಲೆಂದು ಪರಿಗಣಿಸಬೇಡಿ, ಸಮಯ ಬಂದಾಗ ನಾನು ನದಿಯಾಗಿ ಬದಲಾಗುತ್ತೇನೆ ಅಂತ ತಿಳಿಸಿದ್ದಾರೆ. ಹಾಗಾದ್ರೆ ಯಾರಿ ರಾಘವ್ ಚಡ್ಡಾ? ರಾಜ್ಯಸಭೆಯಲ್ಲಿ ಆಪ್ನ ಉಪನಾಯಕನಾಗಿ ವಜಾಗೊಂಡಿರುವ ರಾಘವ್ ಚಡ್ಡಾ ಅವರಿಗೆ ಪ್ರಸ್ತುತ 37 ವರ್ಷ. 2012ರಲ್ಲಿ ದೆಹಲಿ ಲೋಕಪಾಲ್ ಚಳವಳಿಯ ಸಮಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರೊಂದಿಗೆ ಸೇರಿ ತಮ್ಮ ರಾಜಕೀಯ ಪ್ರಯಾಣವನ್ನ ಪ್ರಾರಂಭಿಸಿದ ಇವರು ರಾಜಕೀಯದ ಆರಂಭಿಕ ದಿನಗಳಿಂದಲೂ ಎಎಪಿಯೊಂದಿಗೆ ನಿಕಟ ಸಂಬಂಧ ಹೊಂದಿದ್ದಾರೆ. ಪಕ್ಷದಲ್ಲಿ ಅತ್ಯಂತ ಚಟುವಟಿಕೆಯಿಂದ ಇದ್ದ ರಾಘವ್ ಚಡ್ಡಾ ಶೀಘ್ರವೇ ಎಎಪಿಯ ರಾಷ್ಟ್ರೀಯ ವಕ್ತಾರರಾದರು. ಜೊತೆಗೆ ಪಕ್ಷದ ಅತ್ಯಂತ ಕಿರಿಯ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ. 2020ರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ರಾಜೇಂದ್ರ ನಗರದಿಂದ ಗೆದ್ದಿದ್ದಾರೆ. ದೆಹಲಿಯಲ್ಲಿ ಶಾಸಕರಾಗಿದ್ದ ಅವಧಿಯಲ್ಲಿ ಬಡ್ತಿ ಪಡೆದ ನಂತರ ರಾಘವ್ ಚಡ್ಡಾ ರಾಜ್ಯಸಭೆ ಪ್ರವೇಶಿಸಿದ್ದು, ಮೇಲ್ಮನೆಯ ಅತ್ಯಂತ ಕಿರಿಯ ಸದಸ್ಯರಲ್ಲಿ ಒಬ್ಬರು ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದರ ಜೊತೆಗೆ ದೆಹಲಿ ಜಲಮಂಡಳಿಯ ಉಪಾಧ್ಯಕ್ಷರಾಗಿ ಪಂಜಾಬ್ ಮುಖ್ಯಮಂತ್ರಿ ಭಗವಂತ ಮಾನ್ ಅವರ ಸಲಹೆಗಾರರಾಗಿಯೂ ಚಡ್ಡಾ ಸೇವೆ ಸಲ್ಲಿಸಿದ್ದಾರೆ. ರಾಘವ್ ಚಡ್ಡಾ ರಾಜ್ಯಸಭೆಯಲ್ಲಿ ಆಪ್ನ ಉಪನಾಯಕನಾಗಿ ಸೇವೆ ಸಲ್ಲಿಸ್ತಾ ಇದ್ದ ಸಮಯದಲ್ಲಿ ತಮ್ಮ ವಾಕ್ಚಾತುರ್ಯಕ್ಕೆ ಹೆಸರಾಗಿದ್ದು, ಮುಖ್ಯವಾಗಿ ಅವರು ಜನಸಾಮಾನ್ಯರ ಸಮಸ್ಯೆಗಳಾದ ವೇತನ ಸಹಿತ ಪಿತೃತ್ವ ರಜೆ, ವಿಮಾನ ನಿಲ್ದಾಣಗಳಲ್ಲಿ ಆಹಾರದ ಬೆಲೆ ಏರಿಕೆ, ಗಿಗ್ ಕೆಲಸಗಾರರ ಹಕ್ಕುಗಳು, ಪ್ರಮುಖ ನಗರಗಳಲ್ಲಿ ಸಂಚಾರ ದಟ್ಟಣೆ, ಮುಟ್ಟಿನ ನೈರ್ಮಲ್ಯ, ಸಾರ್ವಜನಿಕ ಆರೋಗ್ಯದಂತಹ ಹಲವು ವಿಚಾರಗಳ ಕುರಿತು ಧ್ವನಿ ಎತ್ತಿದ್ದಾರೆ. ಆದರೆ ಇತ್ತೀಚಿನ ತಿಂಗಳುಗಳಲ್ಲಿ ರಾಘವ್ ಚಡ್ಡಾ ಪಕ್ಷದ ಪ್ರಮುಖ ಸಮಸ್ಯೆಗಳಿಂದ ದೂರ ಉಳಿದಿದ್ದಾರೆ. ಪಕ್ಷದೊಳಗೆ ಆಂತರಿಕ ಭಿನ್ನಾಭಿಪ್ರಾಯಗಳು ಇವೆ ಅನ್ನೋ ಮಾಹಿತಿ ಇದೆ. ಇದೀಗ ಆಪ್ ಅವರನ್ನ ರಾಜ್ಯಸಭಾ ಉಪನಾಯಕನ ಸ್ಥಾನದಿಂದ ವಜಾಗೊಳಿಸಿ ಎಲ್ಲರ ಗಮನ ಸೆಳೆದಿದೆ. ಈ ನಡುವೆ ರಾಘವ್ ಚಡ್ಡಾ ಆಸ್ತಿಯ ಕುರಿತಂತೆ ಕೂಡ ಒಂದಷ್ಟು ಚರ್ಚೆಗಳು ಹೆಚ್ಚಾಗಿವೆ. ಹೌದು,
ರಾಘವ್ ಚಡ್ಡಾ ಆಸ್ತಿಯ ಕುರಿತಂತೆ ಜನರಿಗೆ ಆಸಕ್ತಿ ಹೆಚ್ಚಾಗಿದೆ. ರಾಘವ್ ಚಡ್ಡಾ ಒಟ್ಟು ನಿವ್ವಳ ಮೌಲ್ಯ 50 ಲಕ್ಷ, ಸುಮಾರು 36 ಲಕ್ಷ ಮೌಲ್ಯದ ಮನೆ ಹೊಂದಿದ್ದಾರೆ. ಮಾರುತಿ ಸುಜುಕಿ ಡಿಸೈರ್ ಕಾರು, ಸುಮಾರು 4.94 ಲಕ್ಷ ಮೌಲ್ಯದ ಚಿನ್ನ, ಹಾಗೆಯೇ 6 ಲಕ್ಷ ಮೌಲ್ಯದ ಬಾಂಡ್ಗಳು ಮತ್ತು ಷೇರುಗಳನ್ನು ಹೊಂದಿದ್ದಾರೆ. ಮತ್ತೊಂದು ಕಡೆ ಅವರ ಪತ್ನಿ ಪರಿಣಿತಿ ಚೋಪ್ರಾ ಅವರ ಆರ್ಥಿಕ ಸ್ಥಿತಿ ರಾಘವ್ ಚಡ್ಡಾಗಿಂತ ಉತ್ತಮವಾಗಿದೆ. ಅವರ ಒಟ್ಟು ನಿವ್ವಳ ಮೌಲ್ಯ 74 ಕೋಟಿ ಎಂದು ವರದಿಯಾಗಿದೆ. ಮುಂಬೈನ ಬಾಂದ್ರಾ ಪ್ರದೇಶದಲ್ಲಿ ಸುಮಾರು 22 ಕೋಟಿ ರೂಪಾಯಿ ಮೌಲ್ಯದ ಮನೆ ಹೊಂದಿದ್ದಾರೆ. 1.30 ಕೋಟಿ ಮೌಲ್ಯದ ರೇಂಜ್ ರೋವರ್ ಓಗ್, 43.19 ಲಕ್ಷ ಮೌಲ್ಯದ ಆಡಿ ಕ್ಯೂಪೋ, 69.27 ಲಕ್ಷ ಮೌಲ್ಯದ ಆಡಿ Q7 ಸೇರಿದ ಹಾಗೆ ಐಷಾರಾಮಿ ಕಾರುಗಳ ಸಂಗ್ರಹವನ್ನ ಹೊಂದಿದ್ದಾರೆ. ಪರಿಣಿತಿ ಚೋಪ್ರಾ ಅವರ ವಾರ್ಷಿಕ ಆದಾಯ ಪ್ರಬಲವಾಗಿದ್ದು, ಒಂದು ಹಂತದಲ್ಲಿ ವಾರ್ಷಿಕವಾಗಿ ಸುಮಾರು 5.36 ಕೋಟಿ ಗಳಿಸುತ್ತಾರೆ. ಇವರ ಆಸ್ತಿಗಳನ್ನ ಒಟ್ಟುಗೂಡಿಸಿದರೆ ರಾಘವ್ ಚಡ್ಡಾ ಮತ್ತು ಪರಿಣಿತಿ ಚೋಪ್ರಾ ಅವರ ಒಟ್ಟು ನಿವ್ವಳ ಮೌಲ್ಯ ಸುಮಾರು 74.5 ಕೋಟಿ. ಪರಿಣಿತಿ ಚೋಪ್ರಾ ಅತಿ ದೊಡ್ಡ ಪಾಲು ಹೊಂದಿದ್ದಾರೆ. ರಾಘವ್ ಚಡ್ಡಾ ಅವರ ಪಾಲು ಗಮನಾರ್ಹವಾಗಿ ಚಿಕ್ಕದಾಗಿದೆ. ಸದ್ಯ ಚಡ್ಡಾ ರಾಜಕೀಯ ಭವಿಷ್ಯದ ಬಗ್ಗೆ ಅನೇಕ ಪ್ರಶ್ನೆಗಳು ಎದ್ದಿವೆ. ಒಂದು ಅಭಿಪ್ರಾಯದ ಪ್ರಕಾರ ರಾಘವ್ ಚಡ್ಡಾ ಬಿಜೆಪಿ ಸೇರ್ತಾರೆ ಎನ್ನುವಂತಹ ಅಭಿಪ್ರಾಯಗಳು ಕೇಳಿ ಬಂದಿದೆ.